ಇಂದು ಮಕರ ರಾಶಿಯ ವಿಚಾರ ತಿಳಿಯೋಣ. ಓಂ ಐಂ ಹೀಂ ಶ್ರೀಂ ಶ್ರೀಮಾತ್ರೇ ನಮಃ. ಮಕರ ರಾಶಿಯ ಯುಗಾದಿ ಭವಿಷ್ಯವನ್ನು ಹೇಳ್ತೀನಿ. ಮಕರ ಅಂದರೆ ಮೊಸಳೆ. ಉತ್ತರಾಷಾಢ 2, 3, 4 ಪಾದಗಳು, ಶ್ರವಣ 4 ಪಾದಗಳು, ಧನಿಷ್ಠ 2 ಪಾದಗಳು. ಇಷ್ಟು ನಕ್ಷತ್ರ ಪುಂಜಗಳು ಸೇರಿದಾಗ ಅದರ ಆಕಾರ ಬಂದು ಮೊಸಳೆ ರೀತಿ ಕಾಣಿಸೋದ್ರಿಂದ ಇದನ್ನು ಮಕರ ರಾಶಿ ಅಂತ ಕರೆದ್ರು. ನಾನು ಮೇಷರಾಶಿಯಿಂದ ಒಂದು ಮಗು ಹುಟ್ಟಲಿಕ್ಕೆ ಅಂದರೆ ಸೃಷ್ಟಿಯಾಗುವ ಹಂತದಿಂದ ಹಿಡಿದು ಪ್ರತಿಯೊಂದು ಹಂತವನ್ನು ಸಾಧನೆ ಮಾಡಿಕೊಂಡು ಷಟ್ಚಕ್ರಗಳನ್ನು ಭೇದಿಸಿ ಮುಂದೆ ಹೋಗ್ತಕ್ಕಂಥದ್ದು ಎಲ್ಲವನ್ನು ನಾನು ಒಂದೊಂದು ರಾಶಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಬಂದೆ. ಈ ರಾಶಿಯಲ್ಲಿ ಏನಪ್ಪ ಹೇಳ್ತಾರೆ ಅಂತಂದರೆ, ತೇಜಸ್ಸು ಮತ್ತು ಓಂಕಾರವನ್ನು ಧರಿಸಿಕೊಂಡು ಅಧಿಕಾರಿಯು ಧ್ಯಾನ ಮಾಡ್ತಾ ಇದ್ದರೂ ಕೂಡ ಪ್ರಬಲವಾದ ರಜೋಗುಣ ಶಕ್ತಿಗಳು ಪ್ರಾಪಂಚಿಕ ವಿಷಯಗಳನ್ನು ಬುದ್ಧಿಗೆ ತಂದೊಡ್ಡುವುದಲ್ಲದೆ ಇಂದ್ರಿಯಗಳ ಮೂಲಕ ಬಹಿರ್ವ್ಯಾಪಾರಕ್ಕೆ ಎಳೆಯುತ್ತೆ. ಎಷ್ಟು ಸಾಧನೆ ಮಾಡ್ತಾ ಇದ್ದರೂ ಕೂಡ ನಮ್ಮ ಮನಸ್ಸನ್ನು ಹೊರಗಡೆಯ ಒಂದು ಬಾಹ್ಯ ಪ್ರಪಂಚದ ಸಂಪರ್ಕಕ್ಕೆ ಬರುವ ಹಾಗೆ ಮಾಡ್ತಾ ಇರುತ್ತೆ. ಹೀಗೆ ಎಳೆದು 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 ದೇಹ ಬಳಲುತ್ತೆ. ಶ್ವಾಸೋಚ್ಛ್ವಾಸ ಒಂದು ಕಡೆ ನಿಂತ್ಕೊಳ್ಳಲ್ಲ, ನಾವು ನಿಲ್ಲಿಸಬೇಕಲ್ಲ. ಕುಂಭಕ ರೇಚಕ ಅಂತೆಲ್ಲ ಹೇಳ್ತೀವಲ್ಲ, ಅದನ್ನು ಮಾಡಲಿಕ್ಕಾಗೋದಿಲ್ಲ. ಬುದ್ಧಿ ಧ್ಯಾನ ಮಾಡಲಿಕ್ಕೆ ನಾದ ಮತ್ತು ತೇಜಸ್ಸನ್ನು ಧರಿಸುವಿಕೆಯು ಅನೇಕಾವರ್ತಿ ತಪ್ಪಿ ಹೋಗಿ ಬಹಿರ್ಮುಖವಾಗಿ ಪುನಃ ಧರಿಸಿಕೊಳ್ಳಲು ಹೋಗಬೇಕಾಗತ್ತೆ. ಮಕರ ರಾಶಿಯಲ್ಲಿ ನಡೀತಕ್ಕಂತಹ ಧ್ಯಾನದ ಸ್ಥಿತಿಯಲ್ಲಿ ರಜೋಗುಣವು ನಾಶವಾಗತಕ್ಕ ಕಾಲವು ಸಮೀಪಿಸಿರೋದ್ರಿಂದ ಬಹಳಷ್ಟು ಘೋರವಾಗಿ ಉಲ್ಬಣಗೊಳ್ಳುತ್ತೆ. ಈ ವಿಚಾರವನ್ನೇ ಮಕರ ಅನ್ನೋ ಪದ ಹೇಳುತ್ತೆ ನೋಡಿ. ಮಕರ ಇವ ಗ್ರಹೀತು ಮಶಕ್ಯಾತ್ವಾತ್ಮಕರಃ ಮಾಯಾಂ ಕರೋತೀತಿ ಮಕರಃ ಡುಕ್ರಿಂಕರಣೆ ಅಂತ. ರಜೋಗುಣವು ಬಹಳ ಪ್ರಬಲವಾದ ಶಕ್ತಿಯಾಗಿ ಇಂದ್ರಿಯಗಳ ಎಳೆತವೆಂಬ ಬಾಯನ್ನು ಮಾಡಿಕೊಂಡು ಬುದ್ಧಿ ಮತ್ತು ಪಂಚಪ್ರಾಣಗಳನ್ನು ಮೋಕ್ಷದ ದಾರಿಗೆ ಬಿಡದೆ ಪ್ರಪಂಚದ ವ್ಯಾಪಾರಕ್ಕೆ ಎಳೆಯುತ್ತೆ. ಮೋಸದಿಂದಲೂ ಬಾಹ್ಯ ವ್ಯಾಪಾರಕ್ಕೆ ಎಳೆಯೋದ್ರಿಂದ ಈ ಶಕ್ತಿಯನ್ನು ನಿಗ್ರಹಿಸುವುದು ಬಹಳ ಕಷ್ಟ. ಇದು ರಜೋಗುಣ, ರಾಹುಗ್ರಹ ಇದಕ್ಕೆ ಏನು ಆ ಒಂದು ಗುಣವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಮಕರ ರಾಶಿ ಭಾಳ ಆಧ್ಯಾತ್ಮಿಕ ಸಾಧನೆಗೆ ಭಾಳಷ್ಟು ತೊಂದರೆಯನ್ನು, ಭಾಳಷ್ಟು ಕಷ್ಟವನ್ನು ಕೊಡ್ತಕ್ಕಂಥದ್ದು. ಇದಕ್ಕೆ ಅಧಿಪತಿ ಕುಜ. ಯಾಕೆ ಅಧಿಪತಿ ಅಂತೀನಿ, ಇದಕ್ಕೆ ಉಚ್ಚಸ್ಥಾನ ಬಂದು ಕುಜ ಮಕರಕ್ಕೆ. ಯಾಕೆ ಅಂತಂದರೆ, ಇಷ್ಟೊಂದು ರಜೋಗುಣಗಳನ್ನು ನಿಗ್ರಹಿಸಬೇಕಾದ್ರೆ ಒಂದು ಯುದ್ಧನೇ ಮಾಡಬೇಕು. ಅಷ್ಟು ಸುಲಭವಾಗಿ ರಾಹುವನ್ನು, ಆ ಯುದ್ಧಕ್ಕೆ ಕಾರಣವಾಗಿರ್ತಕ್ಕಂಥ ರಾಹುವನ್ನು ಜಯಿಸಬೇಕು, ರಾಹುವನ್ನು ಅಪಸವ್ಯ ಮಾರ್ಗದಿಂದ ತಪ್ಪಿಸಬೇಕು ಅಂದರೆ ಕುಜನ್ಗೇನೆ ಅದಕ್ಕೆ ಕೆಲಸ ಆಗೋದು. ಅದಕ್ಕೆ ಮಕರ ರಾಶಿಯ ಕುಜನ್ಗೆ ಆ ರಾಶಿ ಉಚ್ಚಸ್ಥಾನ ಆಗಿದೆ. ಯುದ್ಧ ಭೂಮಿ ಆಗಿರ್ತಕ್ಕಂಥದ್ದು ಮಕರ ರಾಶಿ. ಅದಕ್ಕೆ ಅಧಿಪತಿ ಶನಿ. ಅವನು ರಜೋಗುಣವನ್ನು ನಿಗ್ರಹಿಸಲಿಕ್ಕೆ ನ್ಯಾಯಾಧೀಶನಾಗಿರ್ತಕ್ಕಂಥ ಶನಿಯ ಸಹಾಯ ಬೇಕೇ ಬೇಕು. ಅದಕ್ಕೋಸ್ಕರ ಶನಿ ಅದಕ್ಕೆ ಅಧಿಪತಿಯಾಗಿದ್ದಾನೆ. ಇದು ಮಕರ ರಾಶಿ ಬಂದು ಭೂತತ್ವ ರಾಶಿಯಾಗಿದೆ. ಇಲ್ಲಿ ಈ ಮಕರ ರಾಶಿಯವರು ತುಂಬ ಸಹನೆ ಅಂತೂ ಇರುತ್ತೆ ಅವ್ರಿಗೆ. ಆದರೆ ಅವರು ಯಾವ ಕಷ್ಟಕ್ಕೂ ಹೆದರ್ಕೊಳ್ಳೋದಿಲ್ಲ. ಎಂತಹ ಅಡಚಣೆ ಬಂದರೂ ಕೂಡ ಅಂಜೋದೇ ಇಲ್ಲ. ಅವ್ರು ತಮ್ಮ ಕೆಲಸ ಗುರಿ ಮುಟ್ಟೋವರೆಗೂ ಕೆಲಸ ಮಾಡಿಕೊಂಡು ಜಯಿಸ್ತಾರೆ ಮಕರ ರಾಶಿಯವರು. ಮಕರ ರಾಶಿಯ ಜನಗಳಿಗೆ ಈ ವರ್ಷ ಆದಾಯಕ್ಕಿಂತ ವ್ಯವೇ ಜಾಸ್ತಿ ಅಂತಲೇ ಹೇಳ್ಬೋದು. ಗುರು ಮಿಥುನ ಮತ್ತು ಸಿಂಹ ರಾಶಿಗಳಲ್ಲಿ ಸಂಚಾರ ಮಾಡಬೇಕಾದ್ರೆ ಬಹಳಷ್ಟು ಹಣದ ತೊಂದರೆ ಆಗುತ್ತೆ. ಸಂತೋಷ ಇರೋದಿಲ್ಲ. ಬಂಧು ಮಿತ್ರರೊಂದಿಗೂ ಕೂಡ ಮನಸ್ತಾಪ ಉಂಟಾಗುತ್ತೆ. ಆರೋಗ್ಯದಲ್ಲಿ ಏರ್ಪೇರು, ದುಷ್ಟ ಜನರ ಸಹವಾಸ ಮಾಡಬೇಕಾಗಿ ಬಂದುಬಿಡುತ್ತೆ. ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಉಂಟಾಗ್ತಕ್ಕಂಥದ್ದು. ಅದೇ ಗುರು ಕಟಕ ರಾಶಿಗೆ ಸಂಚಾರ ಮಾಡ್ತಾನಲ್ಲ, ಆವಾಗ ತುಂಬ ಚೆನ್ನಾಗಿರುತ್ತೆ. ಜೂನ್ 1ನೇ ತಾರೀಕಿಂದ
ಕುಟುಂಬದಲ್ಲಿ ಸೌಖ್ಯ, ಉದ್ಯೋಗದಲ್ಲಿ ಪ್ರಗತಿ, ಕೈ ಹಾಕಿದ ಕೆಲಸ ಕಾರ್ಯಗಳು ಯಶಸ್ಸನ್ನು ಕಾಣುತ್ತವೆ, ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುತ್ತೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರುತ್ತೆ. ಶನಿ ಮೀನರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಬಹಳ ಶುಭಪ್ರದಾಯಕನಾಗಿರ್ತಾನೆ. ಯಾಕೆಂದರೆ 3ನೇ ಮನೆಯಲ್ಲಿದ್ದಾನೆ ಶನಿ. ವ್ಯಾಪಾರ ಉದ್ಯೋಗಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಾ, ಹಣಕಾಸಿನ ಸಮಸ್ಯೆಗಳಿರೋದಿಲ್ಲ, ಸೇವಕ ವರ್ಗದಿಂದ ಸಹಾಯ ದೊರೆಯುತ್ತೆ, ಸ್ಥಿರಾಸ್ತಿಯನ್ನು ಸಂಪಾದನೆ ಮಾಡ್ತೀರಾ, ಯತ್ನ ಕಾರ್ಯಗಳಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ಉಂಟಾಗ್ತಕ್ಕಂಥದ್ದು ಆಗತ್ತೆ. ಇಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳು ಮಕರ ರಾಶಿಗೆ ಉತ್ತರಾಷಾಢ. ಉತ್ತರಾಷಾಢ ನಕ್ಷತ್ರದವರು ಓಂ ಘೃಣಿ ಸೂರ್ಯಾಯ ನಮಃ, ಓಂ ಘೃಣಿ ಸೂರ್ಯಾಯ ನಮಃ, ಓಂ ಘೃಣಿ ಸೂರ್ಯಾಯ ನಮಃ ಅನ್ನೋ ಮಂತ್ರವನ್ನು, ಬೀಜ ಮಂತ್ರವನ್ನು ಪ್ರತಿನಿತ್ಯ ಪಠಿಸ್ತಕ್ಕಂಥದ್ದನ್ನು ಮಾಡ್ಕೊಂಡು ಬರಬೇಕು, ಅನುಕೂಲ ಆಗುತ್ತೆ. ಇನ್ನು ಶ್ರವಣ ನಕ್ಷತ್ರ. ಶ್ರವಣ ನಕ್ಷತ್ರದವರು ಓಂ ಸೋಂ ಸೋಮಾಯ ನಮಃ, ಓಂ ಸೋಂ ಸೋಮಾಯ ನಮಃ, ಓಂ ಸೋಂ ಸೋಮಾಯ ನಮಃ ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಪಠನೆ ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಬಂದರೆ ಬಹಳಷ್ಟು ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂಥದ್ದು. ಧನಿಷ್ಠ ನಕ್ಷತ್ರದವರು ಪ್ರತಿನಿತ್ಯ ಓಂ ಅಂ ಅಂಗಾರಕಾಯ ನಮಃ, ಓಂ ಅಂ ಅಂಗಾರಕಾಯ ನಮಃ, ಓಂ ಅಂ ಅಂಗಾರಕಾಯ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಪಠಿಸೋದ್ರಿಂದ ಬಹಳಷ್ಟು ಶುಭ ಫಲಗಳು ನಿಮಗೆ ಕಂಡುಬರುತ್ತೆ. ಶುಭಮಸ್ತು.